ನಾನು ಹೇಳ್ತೀನಿ ಈಗ ಜನರು ಗೊಂದಲ ದೂರ ಆಗಲಿ. ಇಲ್ಲ ಹಂಗೇನ ಇದ್ರೆ ಮೊದಲೇ ಅಮ್ಮ ಹೇಳಿದ್ರಲ್ಲ. ಆಮೇಲೆ ಫಸ್ಟ್ ಯಾರು ಹೇಳ್ತಾರೆ ಸರ್, ಮೊದಲೇ ಹೇಳಿದ್ರು ನನಗೆ ಉದಯವರು, ಸರ್ ಅಮ್ಮ ನಾನು ನಿಲ್ಲಿಲ್ಲ ಅಂತಂದರೆ ನೀವು ದಯಮಾಡಿ ನಮ್ಮ ಮಾಡ್ಕೊಂಡು ಆಯ್ತು ಸರ್ ಬರ್ತೀನಿ. ಈಗ ಸರ್ ನೀವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೋ ಚರ್ಚೆ ಆಗ್ತಿದೆ, ಅದಕ್ಕೆ ಕೇಳ್ತಾರೆ. ಅಲ್ಲ ಏನು ಚರ್ಚೆ? ದರ್ಶನ್ ಅವರು ಕಾಂಗ್ರೆಸ್ ಪರವಾಗಿ ಬಂದ್ಬಿಟ್ರಲ್ಲ ಅಂತ. ಇದೊಳ್ಳೆ ಸರ್, ನಾನು ಯಾವ್ದಾರು ಅದ್ರ ಪಕ್ಷದ ಬಗ್ಗೆ ಗುರ್ತಿಸ್ಕೊಂಡಿದ್ದೀನ? ಇಲ್ಲ ಒಂದಿನ ಯಾವ್ದಾರು ಶಾಲ್ ಹಾಕಿದ್ದೀನ? ಇದೇ ಕ್ಲಾರಿಟಿ ಬೇಕಾಗಿರುತ್ತೆ ಸರ್. ಅಲ್ಲ ನಾನು ಯಾವ್ದಾದ್ರು ಒಂದು ಶಾಲ್ ಹಾಕಿದ್ದೀನ? ಇವತ್ತಾಗಲಿ ಮೊನ್ನೆ ಆಗಲಿ ಯಾವುದೇ ಪ್ರಚಾರ ನಾನು ಮಾಡಿದ್ದಾದರೂ ಒಂದು ದಿನ ಒಂದು ಪಕ್ಷದ ಶಾಲ್ ಹೆಗಲ ಮೇಲೆ ಹಾಕಿದ್ದೀನ ಹೇಳಿ. ಅಲ್ಲ ಹ್ಞೂ ಅಂತಲ್ಲ, ಹ್ಞೂ ಇಲ್ಲ ಏನು ನಾ ಕೇಳ್ತೇನೆ ಸರ್, ಕೇಳ್ತೀನಿ. ನೀವು ಕೇಳ್ತೀರಾ, ಬಟ್ ಆ್ಯಕ್ಚುಲಿ ಉತ್ತರ ಕೊಟ್ಟರೆ ತಾನೇ ನಾನೇ ಮಾತಾಡೋಕ್ಕಾಗೋದು. ಇಲ್ಲ ನೀವು ಶಾಲ್ ಹಾಕೊಂಡಿಲ್ಲ ಬಿಡಿ. ದೆನ್ ಅವಾಗ ಹೆಂಗಂತೀರ ನನ್ನ ಈ ಪಕ್ಷಕ್ಕೆ ಅಂತ ಅಂದ್ಬಿಟ್ಟು? ಅದನ್ನೇ ಕೇಳ್ತಿರೋ ಸರ್. ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬಂದಿದ್ದೀರಿ, ನೀವು ವ್ಯಕ್ತಿ ಮುಖ್ಯ ಅಂತ ಹೇಳ್ತಿದ್ದೀರಿ. ನಾಳೆ NDA ಅಭ್ಯರ್ಥಿ ಮುಖ್ಯ ಆದರೆ ಯಾವಾಗಲೂ ವ್ಯಕ್ತಿ ಮುಖ್ಯ ಸರ್. ಇದೇ ವಿಚಾರ ಸರ್, ಜನರಲ್ಲಿ ಗೊಂದಲ ಆಗಲ್ವಾ? ಅಲ್ಲಲ್ಲ, ಈಗ ಒಂದ್ಸಲಿ ಬಂದ್ಬಿಟ್ಟು ಇನ್ನೊಂದ್ಸಲಿ ಬರೋಕ್ಕಾಗದ ಸರ್? ಅವಾಗ ಜನರಲ್ಲಿ ಗೊಂದಲ ಆಗಲ್ವಾ ಅಂತ ಸರ್. ನಮ್ಮ ಡಿ ಬಾಸ್ ಅಲ್ಲ ನೀವು ಆ್ಯಕ್ಚುಲಿ ತಂದಿಗೆ ಇದು ಮಾಡ್ತಾ ಇರ್ಬೇಡಿ ಸರ್. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಲಾರಿಟಿ ಇರಲಿ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಈಗ ಆ್ಯಕ್ಚುಲಿ ಅಮ್ಮ ಅವ್ರು ಏನೂ ಹೇಳಿಲ್ಲ ನನಗೆ. ಸೊ ಈ ಸಲ ಬಂದೋಡಿದ್ರೆ ಇನ್ನು ಮುಗೀತು, ನಾನು ಈ ಕಡೆಗೆ ಬರೋದಿಲ್ಲ ಆಮೇಲೆ. ದೆನ್ ಹಂಗಾದ್ರೆ ನಿಮ್ಮನ್ನು ಬೆಂಬಲಿಸುವ ಅಭಿಮಾನಿಗಳಲ್ಲಿ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ? ಆ್ಯಕ್ಚುಲಿ ಬಂದೇನಂದ್ರೆ ಎಲೆಕ್ಷನ್ ಬಂದಾಗ ಯಾವುದೇ ಅಭಿಮಾನಿಗಳನ್ನ ನನ್ನ ಅಂದಾತ್ರ ನಾನು ಸೆಲೆಬ್ರಿಟಿನ ಕರೆಯಲ್ಲ ಸರ್. ಓಕೆ, ನಾನು ಆ್ಯಕ್ಚುಲಿ ಎಲೆಕ್ಷನ್ಗೂ ಅದನ್ನು ಜಾಯಿನ್ ಮಾಡಲ್ಲ ನಾನು. ಅದೇ ಸಪ್ರೇಟ್ ಇದೆ, ಸಪ್ರೇಟ್ ನಾನು ಸರ್. ಅದೇ ಈಗ ನೀವು ನಾನು ಹಾಡ್ಲಿ ಸರ್ಕಲಿಂದ ನೋಡ್ತಾ ಇದ್ದೆ, ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ದಾರೆ. ನರೇಂದ್ರ ಸ್ವಾಮಿ ಸರ್ಗೋಸ್ಕರ ನಾವು ಸೇರಿದ್ದೀವಿ ಅನ್ನೋಂಥ ಮಾತನ್ನು, ಜೊತೆಗೆ ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಾಯಿಯವರು ಅಂತ ನಿಮ್ಮನ್ನು ಮತ್ತು ದರ್ಶನ್ ಇವ್ರನ್ನ ನಮ್ಮ ಶಾಸಕರನ್ನು ಹೊಗಳ್ತಾ ಇದ್ರು. ಸೊ ಇಲ್ಲಿನ ಜನರಿಗೂ ವ್ಯಕ್ತಿ ಮುಖ್ಯ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲಿ ಇಷ್ಟ ಕಡೆ ಹೋಗ್ತಾ ಇದ್ದೀರಿ. ಈಗ ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಓದ್ಸಲ್ಲಿ ನರೇಂದ್ರಣ್ಣವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅವಾಗ ಅವ್ರನ್ನ ಕೇಳಿದ್ರ ನಮಗೆ ಸಪೋರ್ಟ್ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟಿಗೆ ನಿಂತಿದ್ವಿ ಅಷ್ಟೇ. ದರ್ಶನ್ ಸರ್, ಮೊನ್ನೆ ಸುಮಲತಾ ಮೇಡಮ್ ಅವತ್ತು ಮೀಟಿಂಗ್ ಮಾಡಿದ ನಾನು ಇದ್ದೆ. ಸುಮಲತಾ ಮೇಡಮ್ ಅವ್ರದ್ದು ಇಂಟರ್ವ್ಯೂ ಮಾಡಿದೆ. ಅವತ್ತು ಈ ಪ್ರಶ್ನೆ ಮಾಡಿದೆ. ಆ್ಯಕ್ಚುಲಿ ನೀವು BJP ಸೇರಿದರೆ ಹೇಳ್ತೀನಿ ಸರ್, ಅದನ್ನೇ ಹೇಳ್ತೀನಿ ಸರ್. ಸುಮಲತಾ ಮೇಡಮ್ ಅವರು BJP ಸೇರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಂಗೆ, ಕುಮಾರಸ್ವಾಮಿ ಅವ್ರ ಪರವಾಗಿ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ಬರ್ತೀರಾ, ಮುಂದೆ ದಿನ ಬಂದರೆ ಒಪ್ಕೋತೀರಾ ಹೇಗೆ ಅಂತ ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಮಾಡಲಿಲ್ಲ, ಬಟ್ ನೋಡ್ತೀನಿ ಅಂತ. ಬಟ್ ಈಗ ಅಧಿಕೃತವಾಗಿ BJP ಸೇರ್ಪಡೆ ಆದ್ರೆ ಸರ್, ಹೈಕಮಾಂಡ್ ಆ ನಿರ್ಧಾರ ತಗೊಂಡು ನೀವು ಪ್ರಚಾರಕ್ಕೆ ಬನ್ನಿ ಅಂತ ಹೇಳಿದರೆ ಅಂತ. ಅಮ್ಮನ ಪರವಾಗಿ ಮಾತಾಡೋಕ್ಕಾಗಲಿ ಅವ್ರು ಇದನ್ನಾಗಲಿ ನನಗೆ ಯೋಗ್ಯತೆ ಇಲ್ಲ ಸರ್. ಅದು ಅವ್ರು ಇಷ್ಟ ಅಲ್ವಾ ಸರ್? ಸರ್ ನಿಮ್ಮ ನಿರ್ಧಾರ ಏನಾಗಿರ್ಬೋದು ಸರ್? ನನ್ನ ನಿರ್ಧಾರ ಏನಂತ ಸರ್? ಈಗ ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಸುಮಲತಾ ಮೇಡಮ್ ನಿಮಗೆ ಹೇಳಿದ್ರು. ಕರೆಯಲ್ಲ ಸರ್, ಇಲ್ಲ ಅಮ್ಮ ಯಾವತ್ತು ಒಂದ್ಸಲಿ ನನಗೆ ಈಗ ಒಂದೇನಂದ್ರೆ ನಾನು ಒಪ್ಕೊಂಡಿದ್ದೀನಮ್ಮ, ಹಿಂಗೆ ಒಪ್ಕೊಂಡಿದ್ದೀನಿ, ಆಯ್ತಪ್ಪ ನಿನ್ನ ಇಷ್ಟ. ಅದು ಅವ್ರು ಯಾವತ್ತು ಇಂಥವ್ರಿಗೋಗು ಅವ್ರಿಗೋಗು ಅಂತ ಯಾವತ್ತೂ ನನಗೆ ಹೇಳ್ದವ್ರಲ್ಲ. ಯಾಕೆ ಕರೆಯಲ್ಲ ಅಂತ ನಾನು ಈಗ ತಾನೇ ಉತ್ತರ ಕೊಟ್ಟಿದ್ದೀನಲ್ಲ ಸರ್. ಅಮ್ಮ ಯಾವತ್ತೂ ಹಂಗೆ ಕರೆಯಲ್ಲ ನನ್ನ ಅಂತ. ಅದು ಯಾಕೆ ಕರೆಯೋದಿಲ್ಲ ಅಂತ? ನಂದು ತಾಯಿ ಮಗನ ಸಂಬಂಧ ಸರ್. ನಮ್ಮ ತಾಯಿನಿದ್ರೆ ಅಲ್ಲಿ ನಿಲ್ಸಿದೆ ಸರ್. ಫೈನ್ ಸರ್. ಸರ್ ಈಗ ಈ ಸ್ಟಾರ್ ಚಂದ್ರು ಪರವಾಗಿ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀರಿ ಸರ್. ಈಗ ವ್ಯಕ್ತಿ ಮುಖ್ಯ ಅಂತ ನೀವು ಎಲ್ಲ ಕಡೆ ಹೇಳ್ತಾ ಇದ್ದೀರಿ, ಅವ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀರಿ. ಸೊ ಸ್ಟಾರ್ ಚಂದ್ರು ಅವರಿಂದ ಮತ್ತು ದರ್ಶನ್ ಅವರ ಈ ಕ್ಯಾಂಪೇನಿಂದ ಮಂಡ್ಯ ಜನ ಏನು ನಿರೀಕ್ಷೆ ಮಾಡ್ಬೋದು? 23 ಸರ್ ಎಲೆಕ್ಷನು. 26 ಸರ್. ಅವತ್ತು ಸಾಯಂಕಾಲ ಅವ್ರಿಗೆ ಏನು ತೋಚುತ್ತೋ ಅದೇ ಅವ್ರು ಮಾಡೋದು ಸರ್. ಅಲ್ಲಿವರೆಗೂ ನಿಮ್ಮ ನಿಲುವು ಸರ್? ನಾನು ನಿಲ್ವೇನಿಲ್ಲ ಸರ್, ನಂದು ಇವತ್ತು ನಾಳೆ 2 ದಿನ ಇದೆ ಅಷ್ಟೇ, ಮುಗೀತು. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇದು ಡಿ ಬಾಸ್ ದರ್ಶನ್ ಅವರ ಮಾತು. ದರ್ಶನ್ ಅವರು ಹೇಳ್ತಾ ಇದ್ದದ್ದು ಏನಂತಂದರೆ, ನನಗೆ ವ್ಯಕ್ತಿ ಮುಖ್ಯ, ಪಾರ್ಟಿ ಮುಖ್ಯ ಅಲ್ಲ. ನಾಳೆ ಒಂದು ಪಕ್ಷ ಮುಂದೆ NDA ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವಂತಹ ಮಾತುಗಳು ಬಂದರೆ 100ಕ್ಕೆ 100ರಷ್ಟು ಆ ಕೆಲಸ ಮಾಡ್ತೀನಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ರು. ಸದ್ಯಕ್ಕೆ ನನಗೆ ಸ್ಟಾರ್ ಚಂದ್ರು ಅವರು ಮುಖ್ಯ ಆಗಿದ್ದಾರೆ, ಹೀಗಾಗಿ ನಾನು ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ.